ರಾಮಾಯಣದ ವಿಷಯ. ಯಾಕಂದರೆ ಕೇವಲ ನಮ್ಮ ನಿಜಗುಣ ದೇವರು ಕೇವಲ ವಿರಕ್ತ ಪರಂಪರೆ ಅಷ್ಟೇ ಅಲ್ಲ, ಗುರು ಪರಂಪರೆ ಅಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ಎಲ್ಲ ಪರಂಪರೆಗಳ ಗುರುಗಳ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಪ್ರತಿಯೊಂದು ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೆಲ್ಲರ ಪ್ರೀತಿಗೆ ಪಾತ್ರರಾಗುವಂತಹ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪೂಜ್ಯ ನಿಜಗುಣ ದೇವರು ಅಂತ ನನ್ನ ಭಾಳ ಹೆಮ್ಮೆಗೆ ಹೇಳ್ತಾ ಇದ್ದೇವೆ. ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಸಾವಿರಾರು ತತ್ವವನ್ನು ಹಾಡಿದ್ದಾರೆ ಅನ್ನೋ ಮಾತನ್ನು ಇದೀಗ ನಮ್ಮ ಡಾಕ್ಟರ್ ರಾಮಕೃಷ್ಣ ಮರಾಠಿಯವರು ತಮ್ಮ ಆಶಯ ಭಾಷಣದಲ್ಲಿ ಹೇಳಿದ್ದಾರೆ. ಕುಲಪತಿಗಳು ನಮ್ಮ ಮಾತನ್ನು ಹೇಳಿದರು. ಪೂಜ್ಯ ನಿಜಗುಣ ದೇವರು ಬರೆದಂಥ ಸಾಹಿತ್ಯದಲ್ಲೇ ಮಾನವೀಯ ಮೌಲ್ಯಗಳನ್ನು ಹುಡುಕಬೇಕು, ಅವರ ಕೊಟ್ಟು ಸಮಾಜ ಸೇವೆಗೆ ಬಗ್ಗೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಸಾಮಾನ್ಯರಿಂದ ಪಂಡಿತವರಿಗೂ ಸಮಾಜಕ್ಕೆ ಒಂದು ಸಂದೇಶ ಹೋಗುವಂಥ ಈ ವಿಚಾರ ಸಂಕಿರಣ ಆಗಬೇಕನ್ನೋದು ಮಾತನ್ನು ಹೇಳಿದಲ್ಲ, ನಿಜವಾಗಿಯೂ ಅದಾದಾಗ ಮಾತ್ರ ಈ ವಿಚಾರ ಸಂಕಿರಣ ಯಶಸ್ವಿ ಆಗ್ತದೆ. ಯಾಕಂದರೆ ನಮ್ಮ ನಿಜಗುಣದವರು ಮಾನವ ಮನೆಗೊಳ್ಳುವಂಥ ಅಪರೂಪದ ವ್ಯಕ್ತಿತ್ವದ ವ್ಯಕ್ತಿ. ಅವರು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ, ದೊಡ್ಡವರಾಗಿರ್ತಾರೆ. ಹೀಗಾಗಿ ಹೆಚ್ಚಾಗಿ ಅವರು ಗ್ರಾಮೀಣ ಪ್ರದೇಶವಂತಹ ಜನಸಾಮಾನ್ಯರ ಜೊತೆಗೆ ತಮ್ಮ ಜೀವನ ನಡೆಸಿದವರು, ಅವರ ಜೀವನವನ್ನು ಅರ್ಥ ಮಾಡಿಕೊಂಡವರು, ಅವರನ್ನು ಕುರಿತೇ ಸಾಹಿತ್ಯವನ್ನು ರಚನೆ ಮಾಡಿದವರು, ಪದ್ಯಗಳನ್ನು ರಚನೆ ಮಾಡಿದವರು. ಹೀಗಾಗಿ ಅವರು ಬರೆದಂಥ ಗ್ರಂಥಗಳಿದುವೆಲ್ಲ ನಿಜವಾದ ವಿಚಾರಣೀಯ ಅಧ್ಯಯನಶೀಲ ಗ್ರಂಥಗಳಾಗಿವೆ. ಅವುಗಳಲ್ಲಿರುವಂತಹ ಸಾರುಗಳು ಸಮಾಜಕ್ಕೆ ಮುಟ್ಟಿದಾಗ ಮಾತ್ರ ಅವರು ಬರೆದಂಥ ಗ್ರಂಥಗಳು ಸಾರ್ಥಕ ಆಗ್ತದೆ ಮಾತನ್ನು ನಾನು ಭಾಳ ಮಾನ್ಯತೆ ಇದ್ದೇನೆ. ಹೀಗಾಗಿ ಪೂಜ್ಯ ನಿಜಗುಣ ದೇವರ ಬಗ್ಗೆ ಇವತ್ತು ಬೆಳಗಾವಿ ನಗರದಲ್ಲಿ ಷಷ್ಠಬ್ದಿ ಪೂರ್ತಿ ಪೂರ್ವದಲ್ಲಿನ ವಿಚಾರ ಸಂಕೀರ್ಣವನ್ನು ಹುಕ್ಕೇರಿ ಸ್ವಾಮಿಗಳು ಏರ್ಪಡಿಸಿದಾರಲ್ಲ, ನಿಜವಾಗಿಯೂ ಇದು ಬಹಳ ಸಂತೋಷ ಮತ್ತು ಅಭಿಮಾನ ಆಗಬೇಕು. ಯಾಕಂದರೆ ಕೇವಲ ವ್ಯಕ್ತಿ ಶತಾಬ್ದಿ ಮಾಡಿ ಕುರ್ಚಿ ಮೇಲೆ ಕೊಂಡಿರಿಸಿ ಶಾಲು ಉದಿಸಿ ಬಂಗಾರ ಹಾಕಿ ಸನ್ಮಾನ ಮಾಡೋದು ಶತಾಬ್ದಿ ಪೂರ್ತಿ ಅಲ್ಲ. ಆ ವ್ಯಕ್ತಿಯ ವ್ಯಕ್ತಿತ್ವ ಸಮಾಜಕ್ಕೆ ಗೊತ್ತಾಗಬೇಕು, ಆ ವ್ಯಕ್ತಿಯು ಮಾಡಿದ ಸಮಾಜ ಸೇವೆ ಜನಕ್ಕೆ ಗೊತ್ತಾಗಬೇಕು, ಅವರು ರಚಿಸಿದಂಥ ಸಾಹಿತ್ಯ ಸಮಾಜಕ್ಕೆ ಮುಟ್ಟಬೇಕು. ಇವು ಬಹಳ ಮುಖ್ಯ. ಆ ವ್ಯಕ್ತಿಯನ್ನು ಸನ್ಮಾನ ಮಾಡೋದು, ಮಾಲಿ ಹಾಕೋದು, ಬಂಗಾರ ಉಂಗ ಹಾಕೋದು ಆ ವಿಷಯ ಬೇರೆ. ಅದು ಎಲ್ಲ ಪ್ರೀತಿ, ವಿಶ್ವಾಸ, ಆತ್ಮೀಯತೆ. ಆದರೆ ವ್ಯಕ್ತಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಮಾನವ ಮೌಲ್ಯಗಳಿಗೆ ಸ್ಪಂದನ ಮಾಡಿದ್ದಾರೆ, ಜನಸಾಮಾನ್ಯರಿಗೆ ಏನು ಸಂದೇಶ ಕೊಟ್ಟರು ಅನ್ನೋದು ಅದು ಬಹಳ ಮುಖ್ಯ. ಅದು ಬಿಟ್ಟುವಂಥ ಕೆಲಸ ಆದಾಗ ಮಾತ್ರ ಶತಾಬ್ದಿ ಪೂರ್ತಿ ಮಾಡಿದ್ರೆ ಸಾರ್ಥಕ ಆಗೋದು ಮತ್ತು ನನ್ನ ಅಭಿಮತ. ಇವತ್ತು ಅವ್ರ ಬಗ್ಗೆ ಗ್ರಂಥಗಳ ಬಗ್ಗೆ ಅವ್ರ ಬಗ್ಗೆ